ಇವತ್ತು ನಮ್ಮ ಜೊತೆಗೆ ಆರ್ ಅವರಿದ್ದಾರೆ ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನು ಉಂಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಈ ಥರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಯಾವುದೋ ರಾಜಕೀಯ, ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋ ಅಂಥ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನು ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನು ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡೂ ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನು ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ. ಸಮೀಕ್ಷೆ ಸರಿಯಾಗಿ ಆಗಬೇಕು, ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು, ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನು ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನು ಮಾಡಬೇಕು. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಮತ್ತು ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ. ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂಥದ್ದಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನು. ಒಂದು ವೇಳೆ ಚರ್ಚೆ ಆಗಿದ್ದೇ ಆದರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ ಅವರಿಗೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ನಮ್ಮ ಜೊತೆಗೆ ಆರ್ ಅವರಿದ್ದಾರೆ ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನು ಉಂಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಈ ಥರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಯಾವುದೋ ರಾಜಕೀಯ, ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋ ಅಂಥ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನು ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನು ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡೂ ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನು ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ. ಸಮೀಕ್ಷೆ ಸರಿಯಾಗಿ ಆಗಬೇಕು, ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು, ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನು ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನು ಮಾಡಬೇಕು. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಮತ್ತು ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ. ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂಥದ್ದಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನು. ಒಂದು ವೇಳೆ ಚರ್ಚೆ ಆಗಿದ್ದೇ ಆದರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ ಅವರಿಗೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ನಮ್ಮ ಜೊತೆಗೆ ಆರ್ ಅವರಿದ್ದಾರೆ ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನು ಉಂಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಈ ಥರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಯಾವುದೋ ರಾಜಕೀಯ, ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋ ಅಂಥ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನು ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನು ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡೂ ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನು ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ.
ಸಮೀಕ್ಷೆ ಸರಿಯಾಗಿ ಆಗಬೇಕು. ಸಮೀಕ್ಷೆ ಸರಿಯಾಗಿ ಆಗಬೇಕು. ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನು ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನು ಮಾಡಬೇಕು. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಮತ್ತು ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ. ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂಥದ್ದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನು. ಒಂದು ವೇಳೆ ಚರ್ಚೆ ಆಗಿದ್ದೇ ಆದರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ ಅವರಿಗೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನು ಉಂಟು ಮಾಡ್ತಾ ಇದ್ದಾರೆ. ಅವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಈ ಥರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಯಾವುದೋ ರಾಜಕೀಯ. ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋ ಅಂಥ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನು ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನು ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡೂ ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನು ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ. ಸಮೀಕ್ಷೆ ಸರಿಯಾಗಿ ಆಗಬೇಕು. ಸಮೀಕ್ಷೆ ಸರಿಯಾಗಿ ಆಗಬೇಕು. ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನು ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನು ಮಾಡಬೇಕು. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಮತ್ತು ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ. ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂಥದ್ದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನು. ಒಂದು ವೇಳೆ ಚರ್ಚೆ ಆಗಿದ್ದೇ ಆದರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ ಅವರಿಗೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನು ಉಂಟು ಮಾಡ್ತಾ ಇದ್ದಾರೆ. ಅವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಈ ಥರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಯಾವುದೋ ರಾಜಕೀಯ. ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋ ಅಂಥ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನು ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನು ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡೂ ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನು ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ. ಸಮೀಕ್ಷೆ ಸರಿಯಾಗಿ ಆಗಬೇಕು. ಸಮೀಕ್ಷೆ ಸರಿಯಾಗಿ ಆಗಬೇಕು. ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನು ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನು ಮಾಡಬೇಕು. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಮತ್ತು ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ. ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂಥದ್ದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನು. ಒಂದು ವೇಳೆ ಚರ್ಚೆ ಆಗಿದ್ದೇ ಆದರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ ಅವರಿಗೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.